ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರೈತನ ಬದುಕಿಗೆ ನಿಜವಾದ ಮಾಹಿತಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ್. ದಯವಿಟ್ಟು ವಿಡಿಯೋವಿಗೆ ಲೈಕ್ ಕೊಡಿ. ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಮಾತಾಡೋ ವಿಷಯ ಹೊರಗೆ ನೋಡಕ್ ಯೋಜನೆ ಆದ್ರೆ ಒಳಗ್ ನೋಡಿದ್ರೆ ಮಣ್ಣಿನ ಜೊತೆ ಮಾಡ್ಕೊಂಡ ಒಪ್ಪಂದ. ಅದೇ ಜೈವಿಕ ಮತ್ತು ಆರ್ಗ್ಯಾನಿಕ್ ಗೊಬ್ಬರ ಪ್ರೋತ್ಸಾಹ ಯೋಜನೆ. ಮೊದಲು ಒಂದು ಗಾದೆ ಮಾತು ಕೇಳಿ, ಮಣ್ಣು ಸತ್ತರೆ ಬೆಳೆ ಬದುಕಲ್ಲ, ಬೆಳೆ ಬದುಕಲ್ಲ ಉದುಕದ್ರೆ ರೈತ ಬದುಕಲ್ಲ. ಇದು ಕಥೆ ಅಲ್ಲ, ಇದು ನೆಲದ ಸತ್ಯ. ಈ ಯೋಜನೆ ಅಂದ್ರೆ ಏನು? ನೇರ ಮಾತು. ಈ ಯೋಜನೆ ಅಂದ್ರೆ ಸರ್ಕಾರ ರೈತನಿಗೆ ಹಣ ಕೊಟ್ಟು ಖುಷಿಪಡಿಸೋ ಯೋಜನೆ ಅಲ್ಲ, ಇದು ಒಂದು ವ್ಯವಹಾರ. ಸರ್ಕಾರ ರೈತನಿಗೆ ಹೇಳ್ತಿದೆ, ನೀನು ದಿನದಿಂದ ದಿನಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿ ಮಣ್ಣನ್ನು ಕೊಲ್ಲೋದು ನಿಲ್ಲಿಸು. ನೀನು ಜೈವಿಕ ಮತ್ತು ಆರ್ಗಾನಿಕ್ ಗೊಬ್ಬರ ಬಳಸು. ನಾನು ಅದರ ಖರ್ಚು ಕಡಿಮೆ ಮಾಡ್ತೀನಿ. ಇದೇ ಈ ಯೋಜನೆಯ ಅರ್ಥ. ರೈತನಿಗೆ ನಿಜವಾದ ಉಪಯೋಗ ಏನು? ಇವತ್ತು ರೈತ ಏನು ಮಾಡ್ತಾನೆ? ಹೆಚ್ಚು ಗೊಬ್ಬರ ಹಾಕ್ತಾನೆ, ಹೆಚ್ಚು ಹಣ ಖರ್ಚು ಮಾಡ್ತಾನೆ, ಆದ್ರೆ ಬೆಳೆ ಅದೇ ಇಳುವರಿ. ಅದೇ ಏಕೆ ಅಂತ ಕೇಳಿದ್ರೆ ಉತ್ತರ ಒಂದೇ: ಮಣ್ಣಲ್ಲಿ ಜೀವ ಇಲ್ಲ. ಈ ಯೋಜನೆಯಿಂದ ಏನು ಆಗುತ್ತೆ? ಮಣ್ಣಿನ ಜೀವಶಕ್ತಿ ಮರಳಿ ಬರುತ್ತೆ, ನೀರು ಹಿಡಿದುಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ, ಬೆಳೆ ಆರೋಗ್ಯವಾಗಿರುತ್ತೆ, ಮುಂದಿನ ವರ್ಷಗಳಲ್ಲಿ ಖರ್ಚು ಕಡಿಮೆ ಆಗುತ್ತೆ. ಒಂದು ಗಾದೆ ಮಾತು: ಗೊಬ್ಬರ ಬೆಳೆ ಬೆಳೆಸುತ್ತೆ, ಆದ್ರೆ ಮಣ್ಣು ಉಳಿಸೋದು ಜೈವಿಕ ಗೊಬ್ಬರ ಮಾತ್ರ. ಯಾವ ಗೊಬ್ಬರಗಳಿಗೆ ಸಹಾಯಧನ? ಈ ಯೋಜನೆಯಡಿ ಸಾಮಾನ್ಯವಾಗಿ ಹುಳು ಗೊಬ್ಬರ, ಜೈವಿಕ ಗೊಬ್ಬರ. ಜೈವಿಕ ಗೊಬ್ಬರ ಬೇರುಗಳಿಗೆ ಉಪಯೋಗವಾಗುವ ಜೀವಾಣು ಗೊಬ್ಬರ, ಮಣ್ಣಿಗೆ ಶಕ್ತಿ ಕೊಡುವ ಆರ್ಗಾನಿಕ್ ಗೊಬ್ಬರ. ನೈಸರ್ಗಿಕ ಕೃಷಿಗೆ ಬೇಕಾದ ಇನ್ಪುಟ್ಗಳು, ಇವೆಲ್ಲವೂ ಸರ್ಕಾರ ಒಪ್ಪಿದ ಗೊಬ್ಬರಗಳೇ. ಅಂಗಡಿಯಲ್ಲಿರೋ ಎಲ್ಲಾ ಗೊಬ್ಬರ ಅಲ್ಲ. ಯೋಜನೆಯ ಪ್ರಗತಿ, ನೆಲದ ಸತ್ಯ. ಇತ್ತೀಚಿನ ಬದಲಾವಣೆಗಳು. ಇವತ್ತು ಈ ಯೋಜನೆ ಹೇಗಿದೆ ಅಂದ್ರೆ, ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು, ಆರ್ಗಾನಿಕ್ ಕೃಷಿಗೆ ಆದ್ಯತೆ, ಪ್ರತಿ ರೈತನ ಮಾಹಿತಿಯನ್ನು ಸರ್ಕಾರದ ರೈತ ನೋಂದಣಿ ವ್ಯವಸ್ಥೆಯಲ್ಲಿ ಕಡ್ಡಾಯವಾಗಿ ಇರಬೇಕು. ಗೊಬ್ಬರ ವಿತರಣೆ ಹೆಚ್ಚಾಗಿ, ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಿರಿಧಾನ್ಯ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಪ್ರಾಮುಖ್ಯ. ರೈತನ ನೋಂದಣಿ ಸಂಖ್ಯೆ, ಸರಳ ಅರ್ಥ. ಸರ್ಕಾರ ಈಗ ಕೇಳ್ತಿದೆ, ಈ ರೈತ ಯಾರು, ಎಷ್ಟು ಭೂಮಿ ಇದೆ, ಯಾವ ಊರು, ಯಾವ ತಾಲೂಕು. ಈ ಎಲ್ಲ ಮಾಹಿತಿ ಸರ್ಕಾರದ ದಾಖಲೆಯಲ್ಲಿರಬೇಕು. ಇದಕ್ಕಾಗಿಯೇ ಪ್ರತಿ ರೈತನಿಗೆ ಒಂದು ನೋಂದಣಿ ಸಂಖ್ಯೆ ಕೊಡಲಾಗಿದೆ. ಈ ಸಂಖ್ಯೆ ಇಲ್ಲ ಅಂದ್ರೆ ಯಾವುದೇ ಕೃಷಿ ಯೋಜನೆ ಸಿಗಲ್ಲ. ರೈತ ಸಂಪರ್ಕ ಕೇಂದ್ರ ಅಂದ್ರೆ ಏನು? ರೈತ ಸಂಪರ್ಕ ಕೇಂದ್ರ ಅಂದ್ರೆ ಕೃಷಿ ಇಲಾಖೆಯ ಕಚೇರಿ ನಿಮ್ಮ ಊರಿನ ಹತ್ತಿರ ಇರುವ ಜಾಗ. ಇಲ್ಲಿ ರೈತರಿಗೆ ಯೋಜನೆ ಮಾಹಿತಿ, ಗೊಬ್ಬರ ಸಹಾಯಧನ, ಬೆಳೆ ಸಲಹೆ, ಅರ್ಜಿಗೆ ಸಹಾಯ ಎಲ್ಲವೂ ಸಿಗುತ್ತೆ. ಗಾದೆ ಮಾತು: ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗದ ರೈತ ಯೋಜನೆ ಇದ್ದರೂ ಕಳೆದುಕೊಳ್ತಾನೆ. ಯಾರು ಈ ಯೋಜನೆಗೆ ಅರ್ಹರು? ಈ ಯೋಜನೆಗೆ ಅರ್ಹರು ಕರ್ನಾಟಕದ ರೈತ ಕೃಷಿ ಭೂಮಿ ಹೊಂದಿರುವವರು, ಸರ್ಕಾರದ ದಾಖಲೆಗಳಲ್ಲಿ ರೈತನಾಗಿ ನೋಂದಾಯಿತವರು. ನಿಜವಾಗಿಯೂ ಕೃಷಿ ಮಾಡ್ತಿರುವವರು ಅರ್ಹರಲ್ಲ. ದಾಖಲೆ ಇಲ್ಲದವರು, ಕೃಷಿ ಮಾಡದೆ ಯೋಜನೆ ಕೇಳೋವರು. ಭೂಮಿ ನಿನ್ನ ಹೆಸರಲ್ಲಿ ಇಲ್ಲ ಅಂದ್ರೆ ಯೋಜನೆ ನಿನ್ನದಾಗಲ್ಲ. ಬೇಕಾಗುವ ದಾಖಲೆಗಳು: ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗುವಾಗ ಆಧಾರ್ ಕಾರ್ಡ್, ಭೂ ದಾಖಲೆ, ರೈತನ ನೋಂದಣಿ ಸಂಖ್ಯೆ, ಮೊಬೈಲ್ ನಂಬರ್, ಇಷ್ಟೇ ಸಾಕು. ಹೇಗೆ ಪಡೆಯಬೇಕು? ಸರಳ ವಿಧಾನ. ಈ ಯೋಜನೆಗೆ ಆನ್ಲೈನ್ ಗೊಂದಲ ಬೇಡ. ನೇರವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ. ನಮಸ್ಕಾರ ರೈತ ಬಂಧುಗಳೇ, ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ್. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಲಾಗಿದೆ. ಅದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನು ನೇರವಾಗಿ ಅಲ್ಲಿಯೇ ಸೇರಿಸಬಹುದು. ಇನ್ನಷ್ಟು ವಿವರಗಳಿಗಾಗಿ ದಯವಿಟ್ಟು ಆ ಲಿಂಕ್ ಅನ್ನು ಸಂಪರ್ಕಿಸಿ. ಇಷ್ಟೊಂದು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಗೆ ಇರುತ್ತೀರಿ ಎಂದರೆ ದಯವಿಟ್ಟು ವಿಡಿಯೋವಿಗೆ ಲೈಕ್ ಕೊಡಿ. ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನಮ್ಮ ಕೃಷಿ ಸಮುದಾಯವನ್ನು ಮತ್ತಷ್ಟು ಬಲಪಡಿಸುತ್ತದೆ.